ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಗೀತಾ. ಸ್ನೇಹಿತರೆ, ಇದು ನವರಾತ್ರಿಯ 8ನೇ ದಿನದ ವ್ಲಾಗ್ ಆಗಿರುತ್ತೆ. ಡೇ 1 ಹಿಡಿದು 8ನೇ ದಿನದವರೆಗೂ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಎಷ್ಟು ಬೇಗ ನವರಾತ್ರಿ ಮುಗಿಯೋದಕ್ಕೆ ಬಂತು. ಆವಾಗಲೇ 8ನೇ ದಿನ ಕಳೆದು 9ನೇ ದಿನಕ್ಕೆ ಇಡ್ತಾ ಇದ್ದೆ. ಅಂದರೆ 8ನೇ ದಿನ ಕಂಪ್ಲೀಟ್ ಆಯಿತು ಈ ವ್ಲಾಗ್ ಮೂಲಕ. ನಾಳೆ ದಿವಸ ತುಂಬಾ ಕೆಲಸ ಇರುತ್ತೆ. ಏನಂತಂದರೆ ಉಡಿ ತುಂಬುವ ಕೆಲಸ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾನು ನಾಳೆ ಈಗೆಲ್ಲ ನಾವು ಉಡಿ ತುಂಬ್ತೀವಿ, ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಬೇಗ ಎದ್ದು 4:15 ಎಲ್ಲ ಆಗಿತ್ತು. ಸೊ ಎದ್ದು ನಾರ್ಮಲಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದನ್ನೇನು ತೋರಿಸ್ಲಿಲ್ಲ ನಾನು. ಸೊ ಡೈಲಿ ವ್ಲಾಗಲ್ಲಿ ಇದ್ದೇ ಇರುತ್ತೆ ಅಂಥೇಳಿ ಹಾಗೆ ಸ್ವಲ್ಪ ಡಿಫ್ರೆಂಟಾಗಿ ರಂಗೋಲಿ ಹಾಕಿದೆ ಅಂಥೇಳಿ ಸೊ ಅದನ್ನು ರಂಗೋಲಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇವತ್ತು ಆ ಕಡೆ ಜಯ ಮತ್ತು ವಿಜಯ, ಹೊಸ್ತಿಲಿಗೆ ಯಾವಾಗಲೂ ಜಯ ಮತ್ತು ವಿಜಯ ಅಂತ ಅನ್ನೋದನ್ನು ರಂಗೋಲಿಯಲ್ಲಿ ಬಿಡಿಸ್ಬೇಕು, ಇಲ್ಲಾಂದರೆ ಅಕ್ಕಿ ಹಿಟ್ಟಲ್ಲಿ ಬಿಡಿಸ್ಬೇಕು ಅಂತ ಹೇಳ್ತಾರೆ. ಸೊ ತುಂಬಾ ಒಳ್ಳೆಯದು. ನಾನು ಅದನ್ನ ಮೊದಲಿಂದನೂ ಮಾಡ್ತಾ ಬರ್ತಾಯಿದ್ದೆ. ಸೊ ರೀಸೆಂಟಾಗಿ ಸ್ವಲ್ಪ ದಿನದಿಂದ ನಾವು ಮನೆ ಶಿಫ್ಟಿಂಗು, ಬೇರೆ ಮನೆ ಶಿಫ್ಟಿಂಗು ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಅದನ್ನು ಸ್ಕಿಪ್ ಮಾಡಿಕೊಂಡಿದ್ದೆ ನನ್ನ ರೂಟೀನಲ್ಲಿ. ಸೊ ಮತ್ತೆ ಸ್ಟಾರ್ಟ್ ಮಾಡೋಣ ಅಂಥೇಳಿ, ಅದು ನವರಾತ್ರಿ ದಿನದಲ್ಲೇ ಸ್ಟಾರ್ಟ್ ಆಗಲಿ ಅಂಥೇಳಿ ನಾನು ಜಯ ಮತ್ತು ವಿಜಯ ಅನ್ನೋ ನೇಮ್ನ ನಾನು ಬರಿತೀನಿ ಅದನ್ನು. ಸೊ ಅದನ್ನೆಲ್ಲ ಬರೆದು ಇವಾಗ ರಂಗೋಲಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ತಾಯಿದ್ದೀನಿ. ಬಟ್ ಇವತ್ತು 8ನೇ ದಿನದವರೆಗೂ ನಾನು ನಾರ್ಮಲ್ಲಾಗಿ ರಂಗೋಲಿ ಬಿಡಿಸ್ಕೊಂಡು ಬಂದಿದ್ದೀನಿ. ನಾರ್ಮಲ್ಲಾಗಿ ಅಂತಂದರೆ ಬಣ್ಣ ಯಾವುದನ್ನು ನಾನು ಹಾಕಿರಲಿಲ್ಲ, ಅಂದರೆ ಬಣ್ಣ ಹಾಕಿ ರಂಗೋಲಿನ ಹಾಕಿರಲಿಲ್ಲ. ಸೊ 9ನೇ ದಿನದ ರಂಗೋಲಿಯಲ್ಲಿ ಖಂಡಿತವಾಗ್ಲೂ ಬಣ್ಣ ಹಾಕಿ ರಂಗೋಲಿ ಹಾಕಬೇಕಂತ ಇದ್ದೀನಿ. ಅಂದರೆ ಮೇ ಬಿ ನಾನು ಮಲಗ್ತೀನಿ ಇಲ್ಲ ಗೊತ್ತಿಲ್ಲ, ನಾಳೆ ದಿನ ಲೇಟ್ ಆಗಿಬಿಡುತ್ತೆ. ಬಣ್ಣ ಹಾಕಿ ನಾವು ರಂಗೋಲಿ ಹಾಕಬೇಕಂದ್ರೆ ಲೇಟ್ ಆಗಿಬಿಡುತ್ತೆ. ಈ ಕಡೆ ಉಡಿ ನೈಟೇ ಆಲ್ಮೋಸ್ಟ್ ನೈಟೇ ಮಾಡ್ಕೊಂಡ್ಬಿಡ್ತೀನಿ. ಸೊ ನೈಟ್ ಮಾಡಿಕೊಂಡ್ರೆ ನನಗೆ ಬೆಳಗ್ಗೆ ಈಸಿ ಆಗುತ್ತೆ ಪೂಜೆ. ಯಾಕಂದರೆ ಮಂಗಳವಾರ ನಾಳೆ ಪೂಜೆ ಇರುತ್ತೆ. ಅದ್ರ ಜೊತೆಗೇ ಸೊ ಇಷ್ಟೆಲ್ಲ ಕೆಲಸ ಅಂತಂದರೆ ಲೇಟಾಗಿ ಹೋಗಬಾರ್ದು. ಯಾಕಂದರೆ ನಾನು ಎಷ್ಟು ಲೇಟಾಗಿ ನಾಳೆ ಬನ್ನಿ ಮರದ ಹತ್ರ ಪೂಜೆಗೆ ಹೋಗ್ತೀವೋ ಅಷ್ಟು ಇನ್ನೂ ಲೇಟಾಗುತ್ತೆ ಮತ್ತು ಗಡಿಬಿಡಿ ಆಗಿಬಿಡುತ್ತೆ ಅಂತ ಅಂದ್ಕೊಂಡು ಸೊ ನಾನು ನಮ್ಮ ಸಿಸ್ಟರ್ ಏನೇನೋ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಆ ಪ್ಲ್ಯಾನ್ ಪ್ರಕಾರ ವರ್ಕ್ ಆದರೆ ಚೆನ್ನಾಗಿರುತ್ತೆ. ಆರಾಮಾಗಿ ಕೂಲಾಗಿ ಫ್ರೀಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಉಡಿ ತುಂಬೋ ಕೆಲಸನೂ ಆಗುತ್ತೆ. ಮತ್ತು 5 ದೇವರಿಗೆ ನಾವು ಉಡಿ ತುಂಬಬೇಕಾಗುತ್ತೆ. ಬನ್ನಿ ಮರಕ್ಕೆ ತುಂಬಿ ಆದಮೇಲೆ 5 ಹೆಣ್ಣು ದೇವ್ರಿಗೆ ಉಡಿ ತುಂಬಬೇಕು. ಯಾವ್ಯಾವ ದೇವಸ್ಥಾನಕ್ಕೆ ಹೋಗಿ ಉಡಿ ತುಂಬ್ಕೊಂಡು ಬರ್ತೀನಿ ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾಳೆ 9ನೇ ದಿನದ ವ್ಲಾಗಲ್ಲಿ. ಬಟ್ ಅಂದ್ರೂ 9 ದಿನ ಮುಗಿದಾದ್ಮೇಲೆ ಏನೋ ಮಿಸ್ ಮಾಡ್ಕೊಳ್ತೀವಿ ಅಂತ ಅನ್ನಿಸ್ಬಿಡುತ್ತೆ. 1-2 ದಿನದವರೆಗೂ ಬೆಳಗ್ಗೆನೇ ಎದ್ದು ಬೇಗ ಕೆಲಸ ಆಗಿಬಿಡ್ತಾಯಿತ್ತು. ಬೆಳಗ್ಗೆ ಬೇಗ ಎದ್ದ ತಕ್ಷಣ ಅಂತಂದರೆ ಇದ್ರ ಜೊತೆಗೇ. ಬಟ್ ನೋಡಿ ಇವಾಗ ಇದು ಮುಗಿದ್ಬಿಟ್ರೆ ಮತ್ತೆ ಲೇಝಿತನ ಸ್ಟಾರ್ಟ್ ಆಗಿಬಿಡುತ್ತೆ. ಲೇಝಿ ಆಗಬಾರ್ದು. ಇದೇ ಥರ ಬೇಗ ಎದ್ದು ಸ್ವಲ್ಪ ನನ್ನ ಜೀವನದಲ್ಲಿನೂ ಸ್ವಲ್ಪ ರೊಟೀನ್ನ ಚೇಂಜ್ ಮಾಡ್ಕೋಬೇಕಂತ ಇದ್ದೀನಿ. ಎಲ್ಲವನ್ನೂ ಸ್ವಲ್ಪ ನನ್ನ ಲೈಫಲ್ಲೇ ಆ್ಯಡ್ ಮಾಡ್ಕೋಬೇಕಂತ ಇದ್ದೀನಿ. ಅದೇನಾದರೂ ಮಾಡ್ಕೊಳ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ಅರ್ಲಿ ಮಾರ್ನಿಂಗ್ ಹೇಳೋದ್ರಿಂದ ನಮ್ಮ ಹೆಲ್ತ್ಗೂ ಒಳ್ಳೆಯದು ಮತ್ತು ಮೈಂಡ್ ಫ್ರೆಶ್ ಆಗಿರುತ್ತೆ. ಮನೇಲಿದ್ದರೆ ಓಕೆ, ನಾವು ಸ್ವಲ್ಪ ಹೆಚ್ಚು ಕಡಿಮೆ ಲೇಟಾಗಿ ಎದ್ರೂ ಏನೋ ಮಾಡಿಕೊಂಡು ಹೋಗಿಬಿಡ್ತೀವಿ. ಸೊ ನಾವು ಹೊರಗಡೆ ಆಫೀಸ್ ಕೆಲಸಕ್ಕೆ ಹೋಗೋದ್ರಿಂದ, ಅಂದರೆ ಯಾರೆಲ್ಲ ಮಹಿಳೆಯರು ಹೊರಗಡೆ ಹೋಗಿ ಕೆಲಸ ಮಾಡ್ತಾರಲ್ಲ, ಸೊ ಟೈಮ್ ಸಾಕಾಗಲ್ಲ ನನಗೆ ಗೊತ್ತು. ಯಾಕಂದರೆ ನಾನು ಅನುಭವಿಸ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಶೆಡ್ಯೂಲ್ ಮೈಂಡೆಲ್ಲ ಹೆಂಗೆ ವರ್ಕ್ ಆಗುತ್ತೆ, ಅಯ್ಯೋ ಅದು ಹೇಗೆ ಓಡುತ್ತೆ ಮೈಂಡೆಲ್ಲ ಅಂಥೇಳಿ ನಮಗೆ ಮಾತ್ರ ಗೊತ್ತಿರುತ್ತೆ ಅದು. ಸೊ ಹೆಂಗಿರುತ್ತೆ ಅಂಥೇಳಿ ನಾನು ಹೋಗ್ತಾ ವ್ಲಾಗಲ್ಲಿ ನೋಡ್ತೀರಾ ನೀವು. ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ವ್ಲಾಗ್ಗೆ ಅಂತ ನಿಮ್ಮ ಹತ್ರನೂ ಸಹ ಕೇಳ್ಕೊತಾ ಇದ್ದೀನಿ. ನನ್ನ ಪೂಜೆನೂ ಮುಗೀತು. ನಿಮ್ಮ ಜೊತೆ ಮಾತಾಡ್ತಾ ನಂದು ರಂಗೋಲಿ ಕೆಲಸನೂ ಮುಗೀತು, ಪೂಜೆನೂ ಮುಗೀತು. ಇವತ್ತಿನ ಬಣ್ಣ ಬಂದುಬಿಟ್ಟು
ಪಿಕಾಕ್ ಗ್ರೀನ್ ಆಗಿತ್ತು. ಸೊ ಇದು ಅದೇ ಥರ ಇದೆ ಅಂತ ಈ ಸ್ಯಾರಿ ವೇರ್ ಮಾಡಿದ್ದೀನಿ. ನನ್ನದು ಬೇರೆ ಕಲರ್ ಸ್ಯಾರಿ ಇರಲಿಲ್ಲ, ಪಿಕಾಕ್ ಗ್ರೀನಲ್ಲಿ ಬೇರೆ ಡಿಫ್ರೆಂಟ್ ಸ್ಯಾರೀಸ್ ಇರಲಿಲ್ಲ ಅಂಥೇಳಿ ಇದನ್ನೇ ವೇರ್ ಮಾಡ್ಕೊಂಡಿದ್ದೀನಿ. ವೇರ್ ಮಾಡಿಕೊಂಡು 5:15 ಹಾಗೆ ನಾವು ಹೊರಟ್ವಿ. ನೋಡ್ಬೋದು ಸ್ಯಾರಿ ಹೇಗಾಗಿದೆ ಅಂಥೇಳಿ. ಇದೊಂದು ಕಷ್ಟ ಏನಂತಂದರೆ ನಮ್ದು ಇರೋದು 3rd ಫ್ಲೋರಲ್ಲಿ ಅಪಾರ್ಟ್ಮೆಂಟಲ್ಲಿ. ಲಿಫ್ಟ್ ಇಲ್ಲ, ನಮ್ಮ ಅಪಾರ್ಟ್ಮೆಂಟಿಗೆ ಲಿಫ್ಟ್ ಇಲ್ಲ. ಲಿಫ್ಟ್ ಇದ್ದರೂ ನಾನು ಬಳಸ್ತಾ ಇರಲಿಲ್ಲ ಬಿಡಿ, ಅದು ಸೆಕೆಂಡ್ರಿ. ಯಾವಾಗಾದರೂ ಅದು ಒಂದು ಇನ್ಸಿಡೆಂಟ್ ಇದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಇವಾಗ ಬೇಡ. ಮೇಲಿಂದ ನಡ್ಕೊಂಡು ಕೆಳಗಡೆ ಬರಬೇಕು, ಸ್ಯಾರಿ ಇಟ್ಕೊಂಡು ಅದನ್ನ ಎತ್ಕೊಂಡು ಮೆಟ್ಲ ಇಳ್ಕೊಂಡು ಹೋಗೋದೇ ಕಷ್ಟ ಆಗಿಬಿಡುತ್ತೆ. ಮತ್ತು ಹತ್ತಿ ಬಂದು ಕುತ್ಕೊಂಡು ಬಿಡ್ತೀವಿ, ಹಂಗೆ ಆಗ್ಬಿಟ್ಟಿರುತ್ತೆ. ಯಾಕಂದರೆ ಕೆಳಗಡೆಯಿಂದ 3rd ಫ್ಲೋರ್ವರೆಗೂ ಮೇಲೆ ಹತ್ಕೊಂಡು ಬರಬೇಕು, ಸುಸ್ತು ಬಟ್ ಒಳ್ಳೆಯದು, ಓಡಾಡಿದ್ರೆ ಒಳ್ಳೆಯದು. ನಾನು ನಮ್ಮ ಸಿಸ್ಟರ್ ಹೊರಟ್ವಿ. ನಮ್ಮ ಸಿಸ್ಟರ್ ಇವತ್ತು ಆರತಿ ತಟ್ಟೆನ ಹಿಡ್ಕೊಂಡಿದ್ರು. ನಾನು ದೇವ್ರಿಗಂತ ನೀರನ್ನ ತೊಗೊಂಡು ಹೋಗ್ತೀವಲ್ಲ, ತೊಳೆದು ನಾವು ಪೂಜೆ ಮಾಡಲಿಕ್ಕೆ. ಸೊ ನಾನು ಹಿಡ್ಕೊಂಡು ಹೋಗ್ತಾ ಇದ್ದೀವಿ. ದೇವ್ರ ನಾಮ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಮಾತಾಡ್ತಾ ಹೋಗ್ತಾ ಇಲ್ಲ, ಅದು ಆ್ಯಕ್ಚುಲಿ ದೇವ್ರ ನಾಮನ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡಿದ್ದೀನಿ. ಸೊ ದೇವ್ರದ್ದು ಹೆಸರನ್ನ ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ಅಷ್ಟೊತ್ತಿಗಾಗಲೇ ಅಲ್ಲಿ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಅದರಲ್ಲಿ ನಮಗೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದರಲ್ಲಿ ನಾವು ಸ್ವಲ್ಪನೇ ಕ್ಲಿಪ್ಸ್ನ ತೊಗೊಂಡು ಇದರಲ್ಲಿ ಆ್ಯಡ್ ಮಾಡ್ತೀವಿ ಅಷ್ಟೇ. ಯಾಕಂತಂದರೆ ಇವ್ರಿಗೆ ನಾವು ಪೂಜೆ ಮಾಡೋದು ಹತ್ತಿರುತ್ತೆ, ಇವ್ರು ನೋಡಿದರೆ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡೋದು ಹತ್ತಿರುತ್ತೆ. ಬೇಗ ಮಾಡಿ ಸರಿರಮ್ಮ ಅಂತ ಅಂದರೆ ನಮಗೆ ಒಂಥರ ಮುಜುಗರ ಆಗಿಬಿಡುತ್ತೆ. ಅದು ಎಲ್ಲರ ಮುಂದೆನೂ ಸರಿ ಅನಿಸಲ್ಲ. ಬಟ್ 8 ದಿನದವರೆಗೂ ನಾವು ವಿಡಿಯೋ ಮಾಡ್ಕೊಂಡಿದ್ವಿ. ಯಾರೂ ಆ ಥರ ಹೇಳಿಲ್ಲ, ಬಟ್ ಹೇಳಬಾರ್ದು ಅಂಥೇಳಿ ಹಾಗೆ ಮಾಡದೇ ಇರೋ ಥರನೇ ನಾವು ಫೀಲ್ ಮಾಡಿಕೊಂಡು ಸುಮ್ಮನೆ ಹಾಗೆ ಕೈಯಲ್ಲಿ ಹಿಡ್ಕೊಂಡು ಆ ಥರ ವಿಡಿಯೋಸ್ನ ಮಾಡ್ತೀವಿ. ಫುಲ್ ಇದನ್ನೇ ಹಿಡ್ಕೊಂಡು ವಿಡಿಯೋ ಮಾಡಿದರೆ ಚೆನ್ನಾಗಿ ಬರುತ್ತೆ. ಎಲ್ಲರಿಗೆ ಅರಿಶಿನ ಕುಂಕುಮ ಕೊಡೋದೆಲ್ಲ ವಿಡಿಯೋ ಮಾಡ್ಬೋದು, ಬಟ್ ಅವ್ರ ಪರ್ಮಿಷನ್ ಇಲ್ಲದೆ ಅವ್ರದ್ದು ವಿಡಿಯೋ ತೊಗೊಳ್ಳೋದು ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ನಾವು ವಿಡಿಯೋನ ಇದೇ ಥರ ಸಿಂಪಲ್ಲಾಗಿ ಕೈಯಲ್ಲೇ ಹಿಡ್ಕೊಂಡು ಒಬ್ಬರು ಮೊಬೈಲ್ ಹಿಡ್ಕೊಳ್ತೀವಿ, ಒಬ್ಬರು ಪೂಜೆ ಮಾಡ್ತೀವಿ. ನಮ್ಮ ಸಿಸ್ಟರ್ ಮೊಬೈಲ್ ಹಿಡ್ಕೊಂಡು ಹಾಗೆ ಸುಮ್ಮನೆ ಕೈಯಲ್ಲಿ ಕೆಳಗಡೆ ಇಟ್ಕೊಂಡಿರ್ತಾರೆ. ಅಂತ ಸಿಕ್ಕಾಪಟ್ಟೆ ಭಯ ಪಡ್ತಾಳೆ, ಯಾರು ಏನು ಅಂದ್ಬಿಡ್ತಾರೆ ವಿಡಿಯೋ ಮಾಡೋಕ್ಕೆ ಹೋದರೆ ಅಂಥೇಳಿ. ಅದಕ್ಕೆ ಅಷ್ಟೇ ಸುಮ್ಮನೆ ಕೈಯಲ್ಲಿ ಹಿಡ್ಕೊಂಡು ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೋದಾಗ ಅಷ್ಟೇ ಪೂಜೆ ನಡೀತಾ ಇತ್ತು, ಮಂಗಳಾರತಿ ಮಾಡ್ತಾಯಿದ್ರು. ಸೊ ಚೆನ್ನಾಗಾಯಿತು ಪೂಜೆ ಎಲ್ಲ. ಬನ್ನಿ ಮರದ್ದು ಡೈಲಿ ಚೆನ್ನಾಗಾಗುತ್ತೆ. ಇದೆಲ್ಲ ಮುಗಿಸ್ಕೊಂಡು ಫಟಾಫಟ ಅಂಥೇಳಿ ನಾವು ಮನೆಗೆ ಹೊರಟ್ವಿ. ಪೂಜೆ ಮುಗಿಸ್ಕೊಂಡು ಆಂಜನೇಯ ಟೆಂಪಲ್ಗೆ ಹೋಗಿ ಆಂಜನೇಯಗೂ ನಮಸ್ಕಾರ ಮಾಡಿ ಪ್ರದಕ್ಷಿಣೆ ಹಾಕಿ ಸೊ ಮನೆಗೆ ಹೊರಟ್ವಿ. ನೋಡ್ಬೋದು ಮನೆಗೆ ಬಂದ್ವಿ. ಮನೆಗೆ ಬಂದ ತಕ್ಷಣ ಆರತಿ ತಟ್ಟೆಯಿಂದ ಹೊಸ್ತಲನ್ನ ಬೆಳಗಿನೇ ಒಳಗಡೆ ತೊಗೊಂಡು ಬಂದು ಡೈರೆಕ್ಟಾಗಿ ದೇವ್ರ ಹತ್ರ ಹೋಗಿ ಡೈಲಿ ಇದೇ ಥರ ಮಾಡೋದು. ದೇವರಿಗೆ ಬೆಳಗ್ಗೆ ಅದೇ ದೀಪ ತಂದಿರ್ತೀವಲ್ಲ, ಸೊ ಆರದಿದ್ರೆ ಒಳ್ಳೆಯದು, ಆರಿದ್ರೂ ಏನು ತೊಂದರೆ ಏನಾಗಲ್ಲ. ಸೊ ಅದನ್ನು ತೊಗೊಂಡು ಬಂದು ಹೊಸ್ತಿಲಿಗೆ ಹಚ್ಚಿಬಿಡಿ ದೀಪನ, ಅದರಿಂದ ತುಂಬಾ ಒಳ್ಳೆಯದಂತ ಹೇಳ್ಬೋದು. ಓಕೆ, ಇದಾಗಿತ್ತು ನನ್ನ 8ನೇ ದಿನದ ನವರಾತ್ರಿ 8ನೇ ದಿನದ ವ್ಲಾಗ್. ಪ್ಲೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.